ಮೊನ್ನೆ ಬಿಜೆಪಿ ಇಂದು ಕಾಂಗ್ರೆಸ್ ಸೇರ್ಪಡೆ. ಜೆಡಿಎಸ್ ಮುಖಂಡ ಕೆಪಿ ರಾಜು ಕಾಂಗ್ರೆಸ್ ಸೇರ್ಪಡೆ. 3 ದಿನಗಳ ಹಿಂದೆ ಬಿಜೆಪಿ ಸೇರಿದ್ದ ರಾಜು ಇಂದು ಕಾಂಗ್ರೆಸ್ ಪಕ್ಷ ಸೇರಿದ ಕೆಪಿ ರಾಜು ಡಿಕೆ ಸುರೇಶ್ ನೇತೃತ್ವದಲ್ಲಿ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಸೇರ್ಪಡೆ. ದಳ ಮತ್ತು ಕಮಲ ಕಲಿಗಳಿಗೆ ಶಾಕ್. ಕೆಪಿ ರಾಜು ಕಾಂಗ್ರೆಸ್ ಸೇರ್ಪಡೆ ಹಿನ್ನೆಲೆ ಕ್ಷೇತ್ರದಲ್ಲಿ ವೀಕ್ ಆದ ಜೆಡಿಎಸ್. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಪರಾಭವ. ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು. ಇತ್ತೀಚೆಗೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಮತ್ತು ಶಾಸಕ ಮುನಿರತ್ನ ನೇತೃತ್ವದಲ್ಲಿ ಬಿಜೆಪಿ ಸೇರ್ಪಡೆಗೊಂಡ 3 ದಿನಕ್ಕೆ ಆಪರೇಷನ್ ಹಸ್ತ. ಖುದ್ದು ಅಖಾಡಕ್ಕಿಳಿದ ಡಿಕೆ ಸುರೇಶ್ ಆನೇಕಲ್ನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಸೇರ್ಪಡೆ. ಸೋಮಣ್ಣದನ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಗರದ ಜನಪ್ರಿಯ ಶಾಸಕರು ಹಾಗೂ ಈ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಸಂಚಾಲಕರಾದ ಶ್ರೀ ಮುನಿರತ್ನ ಅವರು ನಮ್ಮನ್ನ ಉದ್ದೇಶಿಸಿ ಧರ್ಮಾದಿ ಮಹಾಸಂಘದ ಹಿರಿಯ ಮುಖಂಡರಾದಂತ ನಮ್ಮ ಜಯರಾಜಣ್ಣವರು ಬಂದಿದ್ದಾರೆ. ಈ ಭಾಗದ ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಕೆಪಿ ರಾಜು ಅವರೇನು ಇದು ತೋರ್ಮನೆ ಮತ್ತೆ ತೋರ್ಮನೆಗೆ ಆಗಮಿಸಿದರೆ ಅವರಿಗೆ ತುಂಬುತ್ತಿದ್ದ ಧನ್ಯವಾದಗಳು. ಎಲ್ಲ ಜೋರಾಗಿ ಒಂದು ಬಾರಿ ಚಪ್ಪಳೆ ಹೊರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಅವ್ರ ಜೊತೆಗೆ ಅನೇಕ ಮುಖಂಡರು ಕೂಡ ಸೇರ್ತಾ ಇದ್ದಾರೆ. ಆನಂದ್ ಅವರು, ನಮ್ಮ ಯಲ್ಲಾಂತರಪಾಳ್ಯ ರವಿ ಅವರು, ಮತ್ತೆ ಹೆಬ್ಬಗೋಳಿ ಭಾಗದ ಮತ್ತೊಬ್ಬ ಕಾರ್ಯಕರ್ತರೆಲ್ಲ ಅವರಿಗೆ ಚಪ್ಪಳಿ ಯಾರೋ ಒಂದು ಬರೋದು ಸಾಹೇಬ್ ಮಾತಾಡ್ತಾರೆ. ಆನಂದ್ ಅವರು ಕೂಡ ಜೆಡಿಎಸ್ ಕಾಂಗ್ರೆಸ್ ಪಕ್ಷ, ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದಾರೆ. ನಮ್ಮ ಜನಪ್ರಿಯ ಸಂಸದರಾದಂತ ಕಾಂಗ್ರೆಸ್ ಪಕ್ಷದಿಂದ ಎಂ ಶ್ರೀನಿವಾಸ್ ಅವರು ಬಿಜೆಪಿಯಿಂದ ಒಂದ್ಸಾರಿ ಕೆಲಸ ಮಾಡಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು 2 ಬಾರಿ ಈ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ನೀವು ಕೇಳಬೇಕು, ಈ ಕ್ಷೇತ್ರಕ್ಕೆ ನೀವೆಲ್ಲರೂ ಕೂಡ ಲೋಕಸಭಾ ಸದಸ್ಯರಾಗಿದ್ದೀರಿ. ಯಾರ ನಿಮ್ಮ ಊರಿಗೆ ಬಂದಿದ್ರ, ನಿಮ್ ಕಷ್ಟ ಸುಖ ನೋಡಿದ್ರ, ಏನಾದರೂ ಕೂಡ ಇಲ್ಲಿ ಕೆಲಸ ಮಾಡಿ ನಾನು ಇಂಥದ್ದನ್ನ ಮಾಡಿದ್ದೇನೆ, ಈ ಕ್ಷೇತ್ರಕ್ಕೆ, ಈ ಆನೇಕಲ್ ತಾಲೂಕಿನ ಅಭಿವೃದ್ಧಿಗೆ ನಾನು ಇಂಥ ವಾಯ್ಸ್ ಅನ್ನ ನಾನು ರೈಸ್ ಮಾಡಿದ್ದೀನಿ ಹೇಳ್ಬೇಕಲ್ಲ. ಟಿವಿನಲ್ಲಿ ಹೇಳ್ಬಿಟ್ರೆ, ಟಿವಿನಲ್ಲಿ ಮಾತಾಡ್ಬಿಟ್ರೆ, ಟಿವಿನಲ್ಲಿ ನಾನು ಮಾತಾಡ್ಬೋದು. ಟಿವಿಯಲ್ಲಿ ನಾನು ಏನಾರ ಜೋರಾಗಿ ಏನಾರ ಮಾತಾಡಿದ್ರೆ, ಗದರಿದ್ರೆ, ಅಥವಾ ಇನ್ನೇನಾರ ಕಾಂಟ್ರವರ್ಸಿ ಆಗಿ ಏನಾರು ಹೇಳಿ ತೋರಿಸ್ತಾ ಇದ್ರೆ ಟಿವಿಯವರು ದಿನದ ಬೆಳಗ್ಗೆಯಿಂದ 24 ಗಂಟೆಗಳ ಕಾಲ ತೋರಿಸ್ತಾರೆ. ಆದ್ರೆ ನಾನೇನು ಕೆಲಸ ಮಾಡಿದ್ದೀನಿ ಅದನ್ನ ತೋರಿಸೋದಿಲ್ಲ ಅವರು. ನಾನೇನು ಕೆಲಸ ಮಾಡಿದ್ದೀನಿ ಅದನ್ನ ತೋರಿಸೋದಿಲ್ಲ. ನಾನು ಆನೇಕಲ್ ತಾಲೂಕಿಗೆ ಕೊಟ್ಟಂತಹ ಕ್ಷೇತ್ರದ ಕೆಲಸ ಕಾರ್ಯಗಳಿಗಾಗಲಿ, ನಾನು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನೀರಾವರಿ ಯೋಜನೆಗಳಿಗೆ ಕೊಟ್ಟಂತ ಆದ್ಯತೆಯನ್ನಾಗಲಿ, ನಾನು ಮಾಡಿದಂತಹ ಅಂತರ್ಜಲ ಅಭಿವೃದ್ಧಿಗೆ
ಅಭಿವೃದ್ಧಿಗೋಸ್ಕರ ಏನೆಲ್ಲ ಕೆಲಸ ಕಾರ್ಯಗಳನ್ನ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರ್ತಕ್ಕಂಥದ್ದಾಗಲಿ, ಬಡವರ ರೈತರ ಕಲ್ಯಾಣಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನಾಗಲಿ